ಮೋದಿ ಬರೋ ರೋಡಲ್ಲಿ ಕಾಂಗ್ರೆಸ್ ನಾವೆಲ್ಲ ಚೊಂಬಿಡ್ಕೊಂಡು ನಿಂತಿದ್ದೋಕ್ರೆ. ಯಾಕಂತಲೇ ಕುಡಿಯಕ್ಕೂ ನೀರಿಲ್ಲ, ತೊಳ್ಕೊಳ್ಳಕ್ಕೂ ನೀರಿಲ್ಲ ಅಂತ ಕಾಯಿಲೆ ಚೊಂಬೆನಾರ ತೋರಿಸ್ತೇವಿಲ್ಲ. ಏಥೋ ಅದಲ್ಲ ಕಣೆ, ಮೋದಿ ನಮ್ ರಾಜ್ಯಕ್ಕೆ ಚೊಂಬೆ ಕೊಟ್ಟಿರೋದು ಅಂತವ ಖಾಲಿ ಚೊಂಬ ತೋರಿಸಿ ಸ್ಟ್ರೈಕ್ ಮಾಡ್ತಾವೆ. ಮೋದಿ ಈ ದೇಶದ ಜನರಿಗೆ, ಬಡವರಿಗೆ ಚೊಂಬು ಕೊಟ್ಟಿದ್ದಾರೆ, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತ ಅದನ್ನ ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಚಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚಂಬು. ಆ ಚಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ, ಆ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದು ಸಾಕು. ಇವು ಖಾಲಿ ಚೊಂಬ್ ತೋರ್ಸಿದ್ರೆ ಕುಮಾರಣ್ಣ ಅದ್ರ ನೋಡ್ಬಿಟ್ಟು ಮೋದಿ ಬರೋ ರೋಡಲ್ಲಿ ಚೊಂಬಿಡ್ಕೊಂಡು ಭಿಕ್ಷೆ ಬೇಡ್ತಾವ್ರೆ ಅಂದೈತೆ ಕಣೆ. ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬ್ ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಸರಳ ಪ್ರಶ್ನೆಗಳಷ್ಟೇ. ನೀವು ನೋಡಿದ್ದೀರ ನಮ್ಗೆ ಕೊಟ್ಟಿರೋದೇನು ಚೊಂಬು, ಏನಕ್ಕೆ ನಮ್ಗೆ ಚೊಂಬು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು. ಸೂಪರ್ ಮಾಮ. ಒಳ್ಳೆ ಚೊಂಬಿನ ಕತೆ ಐತಲ್ಲ ಬೇಕನಾಶಿ. ಈ ಚೊಂಬಿಡ್ಕೊಂಡು ಓಟ್ ಕೇಳಿದ್ರೆ ಓಟ್ ಬೀಳ್ತವ ಹೆಂಗ್ಲೆ? ಬೀಳ್ತವೆ ಅಂತ ಕಾಂಗ್ರೆಸ್ ನಾವು ಚೊಂಬಿಡ್ಕೊಂಡಿರೋದು ಕಣೆ. ಆದ್ರೆ ದೊಡ್ಡಗೌಡ್ರು ಅದನ್ನ ಮೋದಿಗೆ ತೋರಿಸ್ಬಿಟ್ಟು ಇದು ಚೊಂಬಲ್ಲ ಅಕ್ಷಯ ಪಾತ್ರೆ ಅಂದೈತೆ ಕಣೆ. ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಬರೀ ಚಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಹೊಂದಾಣಿಕೆ ಆಗಿರೋದಕ್ಕೆ ಅಕ್ಷಯ ಪಾತ್ರೆ ಆಗೈತೆ ಕಣ್ಲೆ, ಇಲ್ದಿದ್ರೆ ದೊಡ್ಡಗೌಡ್ರು ಬೇರೆನೇ ಹೇಳಿರೋದು. ಏನೋ ಕಾರಣಕ್ಕಲ್ಲ ಕಾಂಗ್ರೆಸ್ ನಾವು ಅಷ್ಟಕ್ಕೆ ಸುಮ್ಕಾಗಿಲ್ಲ. ನೋಡಿಲ್ಲಿ ನಿನ್ನೆ ದಿನವೇ ಅಷ್ಟೇ ದಿನ ಅಲ್ಲ ಇದು ಅಂತವ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಪ್ರಿಂಟ್ ಆಗ್ಸವೆ. 10 ವರ್ಷದ ಹಿಂದೆ ಬಿಜೆಪಿಯು ಇಂಥದ್ದೇ ಕೆಲಸ ಮಾಡಿದ್ದು ಕಣ್ಲೆ. ಗ್ಯಾಸು 400 ರೂಪಾಯಿ, ಡೈಲರು 60 ರೂಪಾಯಿ ಅಂತವ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಉಲ್ಟಾ ಆಗೋತು. ಈ ಕಾಂಗ್ರೆಸ್ ನೋವೇ ಅಂಥದ್ದೇ ಕೆಲಸ ಮಾಡಿದ್ರಿ ನಾಳೆ ದಿನ ಪೇಪರ್ ಕಟಿಂಗ್ ಇಟ್ಕೊಂಡು ಹೋಗಿತವೆ ಕಣ್ಲೆ ಜನ. ಫಸ್ಟ್ ಎಲ್ಲ ಕಡೆ ಗೆದ್ದು ಅಧಿಕಾರ ಹಿಡಿತವ ಅನ್ನೋದನ್ನ ಕಾರ್ ನೋಡೋಣ ನಡ್ಲಣ. ಹಂಗಂತೀಯನ್ಲ? ಆಯ್ತು ಬಿಡಪ್ಪ. ಶಿವನಿ ಶಂಭುಲಿಂಗ. ಕಣೋ